ಆಸ್ಟ್ರೋಯೋಗಿ ಕಲಾ ಜ್ಯೋತಿಷ್ಯ ಸಮಾಲೋಚನೆ ಉಚಿತ. ಹಿಂದೆ ಡೌನ್ಲೋಡ್ ಮಾಡಿ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹಿರೇದಿನ್ನಿ ಗುರುಜಿ. ಎಲ್ಲ ವೀಕ್ಷಕರಿಗೂ ಅಸ್ಟ್ರೋಯೋಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಅಸ್ಟ್ರೋಯೋಗಿ ವಿಚಾರದಲ್ಲಿ ನಾವು ನೋಡ್ತಾ ಇರೋದೇನಂತಂದರೆ, ಜನವರಿ ತಿಂಗಳಿನ ಮಾಸ ಭವಿಷ್ಯ, ದ್ವಾದಶ ರಾಶಿಗಳು. ಎಲ್ಲ ವೀಕ್ಷಕರು ಕುತೂಹಲದಿಂದ ಕಾಯ್ತಾ ಇರ್ತೀರಾ. ದ್ವಾದಶ ರಾಶಿಗಳು ಅಂತಂದರೆ ಮೇಷದಿಂದ ಮೀನ ರಾಶಿಯವರೆಗೂ ಜನವರಿ 2024ನೇ ಒಂದು ಇಸ್ವಿ ಜನವರಿ ತಿಂಗಳಿನಲ್ಲಿ ತುಂಬ ವಿಶೇಷವಾಗಿ 2024 ಅಂದ್ರೇ ವಿಶೇಷ. ಯಾಕಂದರೆ ಹೊಸ ವರ್ಷ ಹೊಸ ಹರುಷ ಅಂತ ಹೇಳ್ತೀವಿ. 2024ರಲ್ಲಿ ನಿಮ್ಮ ರಾಶಿಯವರಿಗೆ ಏನು ಅನುಕೂಲತೆಗಳಿದೆ, ಮೇಷದಿಂದ ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಹೀಗೆ 12 ದ್ವಾದಶ ರಾಶಿಗಳ ವಿಚಾರವಾಗಿ ವಿಶೇಷವಾಗಿ ನಮ್ಮ ಒಂದು ಅಸ್ಟ್ರೋಯೋಗಿ ಪ್ಲಾಟ್ಫಾರ್ಮಲ್ಲಿ, ಅಂದರೆ ನಿಮ್ಮ ಯೂಟ್ಯೂಬ್ ಅಸ್ಟ್ರೋಯೋಗಿ ಚಾನಲಲ್ಲಿ ತಮಗೆ ಆ ಒಂದು ಇಂಪಾರ್ಟೆನ್ಸ್ ಏನಿದೆ ಅಂತ ನಾವು ನೋಡ್ತಾ ಹೋಗ್ತೀವಿ. ಮೊದಲನೇದಾಗಿ ಒಂದೊಂದು ರಾಶಿಗಳ ವಿಚಾರವಾಗಿ ನೋಡ್ತಾ ಹೋಗೋಣ ವೀಕ್ಷಕರೇ. ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲರಿಗೂ ಒಳ್ಳೆಯದಾಗಲಿ. ವೀಕ್ಷಕರೇ, ನೋಡಿದ್ರಲ್ಲ ಮೇಷರಾಶಿಯವರಿಗೆ ಏನು ವಿಶೇಷತೆ, 2024ರಲ್ಲಿ ನಿಮ್ಮ ರಾಶಿಯವರಿಗೆ ಏನಿದೆ ವಿಶೇಷತೆ ಅಂತ ನೋಡ್ತಾ ಹೋಗೋಣ. ಮೊದಲೇದಾಗಿ ನವಗ್ರಹ ಶ್ಲೋಕದೊಂದಿಗೆ ಒಂದು ಪ್ರಾರಂಭ ಮಾಡ್ತಾ ಇದ್ದೀವಿ. ಆದಿತ್ಯಾಯ ಚ ಸೋಮಾಯ ಚ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭಾಯ ಚ ರಾಹುವೇ ಕೇತುವೆ ನಮಃ. ಸೊ ಈ ನವಗ್ರಹ ಶ್ಲೋಕ ತುಂಬ ಇಂಪಾರ್ಟೆಂಟು. ಯಾವುದೇ ರೀತಿ ನಿಮ್ಮ ಒಂದು ಏನೇ ಗ್ರಹ, ನಮ್ಮ ಎಲ್ಲ ಲೈಫಲ್ಲಿ ಏನೇ ಇವೆಂಟ್ಸ್ ಆಗಬೇಕಂದ್ರೆ ನವಗ್ರಹಗಳ ಕಾರಣ. ಸೊ ಮೊದಲೇದಾಗಿ ನಮ್ಮ ಮೇಷರಾಶಿಯವರಿಗೆ ತುಂಬ ವಿಶೇಷವಾದ ಮಂಗಳನ ಮಂತ್ರದೊಂದಿಗೆ ಪ್ರಾರ್ಥನೆ ಮಾಡ್ತಾ ಹೋಗೋಣ. ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂ ಚ ಮಂಗಳಂ ಪ್ರಣಮಾಮ್ಯಹಂ. ಸೊ ಮೇಷರಾಶಿಯವರಿಗೆ 2024 ಜನವರಿಯಲ್ಲಿ ತುಂಬ ವಿಶೇಷ ನೋಡಿ. ತುಂಬ ವಿಶೇಷ. ಈ 2024 ಜನವರಿಯಲ್ಲಿ ನಾವು ದೊಡ್ಡ ಗ್ರಹಗಳ ಗೋಚಾರ ಅಂತ ಹೇಳ್ತೀವಿ. ದೊಡ್ಡ ಗ್ರಹಗಳ ಗೋಚಾರದಲ್ಲಿ ಮೊದಲನೇದಾಗಿ ಶನಿ ಲಾಭಸ್ಥಾನದಲ್ಲಿರುವಂಥದ್ದು, ರಾಹು 12ನೇ ಮನೆಯಲ್ಲಿ, ಕೇತು 6ನೇ ಮನೆಯಲ್ಲಿ ಇರುವಂಥದ್ದು ಗೋಚಾರದಲ್ಲಿ. ಸೊ ಈ ರೀತಿ ಫಲಗಳು ನಿಮಗೆ 2024ರಲ್ಲಿ ಜನವರಿ ತಿಂಗಳಲ್ಲಿ ಮೇಷರಾಶಿಯವರಿಗೆ ಏನು ವಿಶೇಷತೆ ಅಂತ ನೋಡ್ತಾ ಹೋಗ್ತೀವಿ. ಸೊ ನೋಡಿ, 2024ರಲ್ಲಿ ನಿಮಗೆ ಜನವರಿ ತಿಂಗಳಲ್ಲಿ, ಎಸ್ಪೆಷಲಿ ಜನವರಿ ತಿಂಗಳು ನಿಮಗೆ ಫೈನಾನ್ಸ್ ವಿಚಾರದಲ್ಲಿ ನೋಡೋದಾದ್ರೆ, ಫೈನಾನ್ಸ್ ಅಲ್ಲಿ ರಿಯಲ್ ಎಸ್ಟೇಟ್ ಅಲ್ಲಿ ತುಂಬಾ ಲಾಭ ಆಗುವಂಥದ್ದು, ಇದು ತುಂಬಾ ನಿಮಗೆ ಒಳ್ಳೆ ವಿಚಾರ ಅಂತ ಹೇಳ್ತೀವಿ. ಅದೇ ರೀತಿ ಹಣದ ಹರಿವು ತುಂಬ ಚೆನ್ನಾಗಿರುವಂಥದ್ದು, ಮತ್ತು ಇನ್ಶೂರೆನ್ಸ್ ಆಗಿರ್ಬೋದು, ಮತ್ತು ಬ್ರೋಕರೇಜ್ ಆಗಿರ್ಬೋದು, ಇದು ನಿಮಗೆ ಲಾಭ ತಂದು ಕೊಡುವಂಥದ್ದು. ಸೊ ಅದೇ ರೀತಿ ನಿಮಗೆ ಮನೆ ಖರೀದಿ ಯೋಗ ಇದೆ ಜನವರಿ ತಿಂಗಳಲ್ಲಿ, ತುಂಬ ಅನುಕೂಲ ಆಗುವಂಥದ್ದು. ಅದೇ ರೀತಿ ನಾವು ನೋಡೋದಾದರೆ ಮೆಡಿಕಲ್ ಎಕ್ಸ್ಪೆನ್ಸಸ್ಗೆ ಯಾವುದೇ ರೀತಿ ವರಿ ಮಾಡ್ಕೊಳ್ಳೋದಿಲ್ಲ, ಇದು ಕಂಟ್ರೋಲಲ್ಲಿರುತ್ತೆ. ಮತ್ತು ಜನವರಿ ತಿಂಗಳಲ್ಲಿ ಕರಿಯರ್ ಅಂತ ನೋಡ್ತಾ ಹೋದರೆ ವೀಕ್ಷಕರೇ, ನಿಮ್ಮ ಮೆಂಟಲ್ ಸ್ಟೆಬಿಲಿಟಿ ಅಂತ ನಾವೇನು ಹೇಳ್ತೀವಿ ಅದು ತುಂಬ ಚೆನ್ನಾಗಿರುವಂಥದ್ದು. ಮತ್ತು ಧೈರ್ಯದಿಂದ ಮುನ್ನುಗ್ತೀರಾ, ನಿಮ್ಮ ಟ್ಯಾಲೆಂಟ್ನ ಗುರುತಿಸುವಂತಾಗುವಂಥದ್ದು. ಅದೇ ರೀತಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಆಫೀಸಲ್ಲಿ ಯಾರು ನಿಮಗೆ ಸೀನಿಯರ್ ಇರ್ತಾರೋ ಸೊ ಅವರು ನಿಮಗೆ ಸಪೋರ್ಟನ್ನು ಮಾಡುವಂಥದ್ದು. ಮತ್ತು ಗೌರ್ಮೆಂಟ್ ಕೆಲಸ ಕಾರ್ಯಗಳಲ್ಲಿ ಯಾರು ವರ್ಕ್ ಮಾಡ್ತಾ ಇದ್ದೀರಾ, ಗೌರ್ಮೆಂಟ್ ಜಾಬ್ ಮಾಡ್ತಾ ಇದ್ದೀರಾ ಮೇಷರಾಶಿಯವರಿಗೆ, ಅವರಿಗೆ ತುಂಬ ಒಂದು ಒಳ್ಳೆಯ ಅಟ್ಮಾಸ್ಫಿಯರ್ ಸಿಗುವಂಥದ್ದು, ಏನೋ ಒಂದು ಮನಸ್ಸಿಗೆ ನೆಮ್ಮದಿ, ಏನೋ ಒಂದು ಚೆನ್ನಾಗಿರುವಂಥದ್ದು ಯೋಗ 2024ರಲ್ಲಿ ತಮಗೆ ಅನುಕೂಲವಾಗುವಂಥದ್ದು. ಈ ರೀತಿ ಯೋಗ ಕಾಣಿಸ್ತಾ ಇದೆ. ಆರೋಗ್ಯದ ವಿಚಾರದಲ್ಲಿ ಜನವರಿ ತಿಂಗಳಲ್ಲಿ ತಮಗೆ ಹೆಲ್ತ್ ವಿಚಾರದಲ್ಲಿ ನೋಡೋದಾದ್ರೆ ಸ್ವಲ್ಪ ಹೆಚ್ಚು ನೀರು ಕುಡೀರಿ ಅಂತ ಹೇಳ್ತೀವಿ. ಯಾಕಂದ್ರೆ ನೀರಿನ ಕೊರತೆ ಅಂಶ ಆಗ್ಬೋದು, ಡಿಹೈಡ್ರೇಷನ್ ಆಗುವಂಥದ್ದು ಇರುತ್ತೆ. ಸ್ವಲ್ಪ ನೀರನ್ನ ಜಾಸ್ತಿ ಸೇವಿಸುವಂಥದ್ದು, ಮತ್ತೆ ಪದೇ ಪದೇ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಹೋಗುವಂಥದ್ದಾಗುತ್ತೆ, ಅದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಮತ್ತೆ ಅಜೀರ್ಣ ಮತ್ತು ಸ್ವಲ್ಪ ಏನಾದರೂ ವಾಕರಿಕೆ ಬರುವಂಥದ್ದು, ಅದೇ ರೀತಿ ನಿಮಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಟ್ರಬಲ್ ಆಗುವಂಥದ್ದು ಹೆಲ್ತ್ ವಿಚಾರದಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಅದಕ್ಕೆ ನೀವೇನು ವರಿ ಮಾಡ್ಕೊಳ್ಳೋಂಥದ್ದಿಲ್ಲ ಜನವರಿ ತಿಂಗಳಲ್ಲಿ. ನಿಮಗೆ ಪರಿಹಾರ ಕೊನೆಯದರಲ್ಲಿ ಹೇಳ್ತೀನಿ. ಸ್ವಲ್ಪ ಹೆಲ್ತ್ ವಿಚಾರದಲ್ಲಿ ಹೊಟ್ಟೆ ಮತ್ತು ನಿಮ್ಮ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂಥ ದೋಷಗಳು ಉತ್ಪತ್ತಿ ಆಗುತ್ತೆ. ಅದಕ್ಕೆ ಪರಿಹಾರ 2ನೇ ವಿಚಾರ, ಬಟ್ ತಿನ್ನೋದ್ರಲ್ಲಿ ನೀವು ಬದ್ಧತೆ ಇರಲಿ. ಸ್ವಲ್ಪ ಆದಷ್ಟು ಸಾತ್ವಿಕವಾದ ಭೋಜನ ಮೇಷರಾಶಿಯವರು ಜನವರಿ ತಿಂಗಳಲ್ಲಿ ಮಾಡುವಂಥದ್ದು. ಮತ್ತು ಮೇಷರಾಶಿ ಹೆಣ್ಮಕ್ಳಿಗೆ ನೋಡೋದಾದರೆ ಸ್ವಲ್ಪ ಏನಾದರೂ ಗೈನಿಕ್ ಪ್ರಾಬ್ಲಮ್ಸ್ ಆಗುವಂಥದ್ದು, ಮತ್ತು ಏನಾದರೂ ಸಣ್ಣ ಪುಟ್ಟ ದೋಷ ಉತ್ಪತ್ತಿ ಆಗುವಂಥದ್ದು, ಅಂದರೆ ರಕ್ತದ ಕೊರತೆ ಕಾಣುವಂಥದ್ದು, ಈ ರೀತಿ ಆಗಿರುವಂಥದ್ದು. ಸೊ ಈ ರೀತಿ ಇರುತ್ತೆ. ಅದು ಬಿಟ್ಟರೆ ನಿಮಗೆ ಜನರಲೈಸ್ ಪ್ರೆಡಿಕ್ಷನ್ಸ್ ನೋಡಿದಾಗ ಮೇಷರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಉದ್ಯೋಗದಲ್ಲಿ ಬಡ್ತಿ ಮತ್ತು ಆರೋಗ್ಯದಲ್ಲಿ ಸ್ಥಿರವಾಗಿರುವಂಥದ್ದು, ಅದೇ ರೀತಿ ಸ್ವಲ್ಪ ಏರುಪೇರುಗಳಾಗುವಂಥದ್ದು, ಮಕ್ಕಳ ವಿಚಾರವಾಗಿ ಸ್ವಲ್ಪ ಕಿರಿಕಿರಿಗಳು, ಫೈನಾನ್ಸ್ ವಿಚಾರವಾಗಿ ವೃದ್ಧಿ, ಆದರೆ ಸ್ವಲ್ಪ ಹೆಲ್ತ್ ಕೆಡುವಂಥದ್ದು. ಇದಕ್ಕೆ ನೀವು ಪರಿಹಾರಗಳನ್ನು ಮಾಡ್ಕೋಬೇಕು. ಪರಿಹಾರ ಏನು, ಸಿಂಪಲ್. ನಿಮಗೆ ಮೇಷರಾಶಿಯವರಿಗೆ ಜನವರಿ 2024 ಜನವರಿ ತಿಂಗಳಲ್ಲಿ
ನೀವು ಮೇಷರಾಶಿ ಅಧಿಪತಿ ಯಾರು ಹೇಳ್ತೀವಿ, ಕುಜ ಅಂತ ಹೇಳ್ತೀವಿ. ಕುಜ ಅಂದ್ರೆ ಭೂಮಿಪುತ್ರ, ಭೂಮಿಪುತ್ರನ ಒಂದು ಮಂತ್ರ, ಕುಜನ ಮಂತ್ರ, ಕುಜ ಅಂಗಾರಕ ಸ್ತೋತ್ರ ಅಂತ ಹೇಳ್ತೀವಿ. ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂ ಚ ಮಂಗಳಂ ಪ್ರಣಮಾಮ್ಯಂ, ಈ ಮಂತ್ರ ಹೇಳ್ಕೊಳ್ಳಿ. ಅಥವಾ ಸುಬ್ರಹ್ಮಣ್ಯನ ಬೀಜ ಮಂತ್ರ ಹೇಳ್ಕೊಳ್ಳಿ ವೀಕ್ಷಕರೇ. ಓಂ ಶರವಣ ಭವಾಯ ನಮಃ ಅಂತ ಸುಬ್ರಹ್ಮಣ್ಯನ ಮಂತ್ರನ ಹೇಳ್ಬೋದು. ಅಥವಾ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ತೊಗರಿಬೇಳೆ ದಾನ ಕೊಡುವಂಥದ್ದು, ಅಥವಾ ಮಂಗಳನಿಗೆ ಇದು ಆಗಬೇಕು, ಪ್ರಸನ್ನತೆ ಇರಬೇಕು ಅಂತಂದರೆ ನಿಮ್ಮ ಅಣ್ಣ ತಮ್ಮಂದಿರ ಜೊತೆ ಯಾವುದೇ ರೀತಿ ಕಿರಿಕಿರಿಗಳನ್ನು ಮಾಡ್ಕೋಬೇಡಿ. ಆಮೇಲೆ ಆದಷ್ಟು ಬೆಳಗ್ಗೆ ಬೇಗ ಎದ್ದೇಳಿ, ಸೂರ್ಯೋದಯಕ್ಕಿಂತ ಮುಂಚೆ ಬೇಗ ಎದ್ದು ಸ್ನಾನ ಇತ್ಯಾದಿ ನಿತ್ಯ ಕರ್ಮಗಳನ್ನು ಮಾಡೋದ್ರಿಂದ ಇದು ಕೂಡ ನಿಮಗೆ ಒಂದು ಪಾಸಿಟಿವಿಟಿ ಕೊಡುವಂಥದ್ದು. ಅದರಲ್ದಿರ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಜನವರಿ ತಿಂಗಳಲ್ಲಿ ಎಕ್ಸಲೆಂಟ್ ಆಗಿರ್ತೀರಾ, ಚೆನ್ನಾಗಿದೆ, ಯಾವುದೇ ರೀತಿ ವರಿ ಮಾಡ್ಕೊಳ್ಳೋಂಥದ್ದಿಲ್ಲ. ಸೊ ಇಷ್ಟು ಮಾಡ್ಕೊಳ್ಳಿ, ಶುಭವಾಗಲಿ. ನಮ್ಮ ಅಷ್ಟಯೋಗಿ ಚಾನಲಲ್ಲಿ ನೋಡ್ತಾ ಇರಿ, ನಿಮಗೆ ಇದರ ಒಂದು ಕಂಟಿನ್ಯೂಟಿ ಸಿಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಳ್ಳೆಯದಾಗಲಿ ವೀಕ್ಷಕರೇ. ನೋಡಿದ್ರಲ್ಲ ನಿಮ್ಮ ರಾಶಿಯ ವಿಶೇಷ ವಿಚಾರವಾಗಿ. ಅಷ್ಟಯೋಗಿ ಪ್ಲಾಟ್ಫಾರ್ಮ್ ತುಂಬ ದೊಡ್ಡ ಒಂದು ಜಗತ್ತಿನಲ್ಲಿರುವಂಥ ಅತ್ಯಂತ ಸುಲಭವಾದ ಒಂದು ವಿಧಾನ ಅಂತ ಹೇಳ್ತೀವಿ. ಯಾಕಂದರೆ ನೀವು ಮನೆಯಲ್ಲೇ ಕುಳಿತು ನಿಮ್ಮ ರಾಶಿಗಳ ವಿಚಾರವಾಗಿ ನೀವು ಮಾಹಿತಿ ಪಡ್ಕೋಬಹುದು. ಮತ್ತು ನಿಮ್ಮ ಜಾತಕದ ಅನುಸಾರವಾಗಿ ನಮ್ಮಲ್ಲಿ ನುರಿತ ಜ್ಯೋತಿಷ್ಯರಿದ್ದಾರೆ. ಮತ್ತು ಭಾಷೆ ಅನುಸಾರವಾಗಿ ಕನ್ನಡದಲ್ಲೇ ಸುಮಾರು ಜ್ಯೋತಿಷ್ಯ ಶಾಸ್ತ್ರಜ್ಞರು, ಶಾಸ್ತ್ರಜ್ಞರು ನಮ್ಮ ಅಷ್ಟಯೋಗಿ ಪ್ಲಾಟ್ಫಾರ್ಮಲ್ಲಿ ಇರ್ತಾರೆ. ತಾವು ನೇರವಾಗಿ ಕರೆ ಮಾಡ್ಬೋದು, ನಿಮ್ಮ ಮಾಹಿತಿಗಳನ್ನು ಕೊಟ್ಟು ಅದರ ವಿಚಾರವಾಗಿ ತಾವು ತಿಳ್ಕೊಬೋದಾಗಿದೆ. ಸೊ ಇದಕ್ಕೆ ನಾವು ಸಿಂಪಲ್ ಆಗಿ ಹೇಳೋದೇನಂತಂದರೆ, ಅಷ್ಟಯೋಗಿನಲ್ಲಿ ನಿಮಗೆ ಎಲ್ಲ ವಿಚಾರಗಳು, ನಿಮ್ಮ ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು, ಅಣ್ಣ ತಮ್ಮಂದ್ರ ವಿಚಾರವಾಗಿರ್ಬೋದು, ಅದನ್ನು ಎಲ್ಲ ಗೌಪ್ಯವಾಗಿ ಇಡಲಾಗುತ್ತದೆ. ನಿಮ್ಮ ಮಾಹಿತಿ ಅವ್ರಿಗೆ ಕೊಡೋದಿಲ್ಲ, ಅವರ ಮಾಹಿತಿ ನಿಮಗೆ ಕೊಡೋದಿಲ್ಲ. ಸೊ ಇದು ತುಂಬ ವಿಶೇಷವಾಗಿರುವಂಥದ್ದು. ಸೊ ಈ ರೀತಿ ಇರೋದ್ರಿಂದ ನೀವು ಅಷ್ಟಯೋಗಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಅಷ್ಟಯೋಗಿ ಯೂಟ್ಯೂಬ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮ್ಲಿಗೆ ಇದನ್ನು ಶೇರ್ ಮಾಡಿ. ಇದರಿಂದ ಖಂಡಿತ ನಿಮಗೂ ಒಂದು ಒಳ್ಳೆ ಕರ್ಮದಲ್ಲಿ ಒಳ್ಳೆ ಕೆಲಸ, ಗುಡ್ ಕರ್ಮ ಅಂತ ಹೇಳ್ತೀವಲ್ಲ, ಅದರಿಂದ ನಿಮಗೂ ಒಂದು ಒಳ್ಳೆ ಕರ್ಮ ಸಿಗುವಂಥದ್ದು, ಅವ್ರಿಗೂ ಅನುಕೂಲ ಆಗುವಂಥದ್ದು. ಸೊ ಈ ರೀತಿ ಮಾಡಿ. ಖಂಡಿತ ಈ ಕಂಪ್ಲೀಟ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಆಸ್ಟ್ರೋಯೋಗಿ ಸ್ಥಳ ಜ್ಯೋತಿಷ್ಯ ಸಮಾಲೋಚನೆ ಉಚಿತ. ಹಿಂದೆ ಡೌನ್ಲೋಡ್ ಮಾಡಿ.